ನಮಸ್ತೆ ಎಲ್ರಿಗೂ. ಭಾನುವಾರ ನಾನು ಯೂಶುವಲ್ ಆಗಿ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕೆಲಸನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ತೀನಿ. ಬೇರೆ ದಿನ ಎಲ್ಲ ವಾರದ ದಿನ ಹೇಗಿರುತ್ತೆ ಅಂತಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವಾ, ಅವಾಗ ಬ್ರೇಕ್ಫಾಸ್ಟ್ ಮಾಡೋದಿರುತ್ತೆ. ಫಸ್ಟ್ ನಾನು ತಿಂಡಿ ಮಾಡೋದಕ್ಕೆ ಅಂತ ಅಡಿಗೆ ಮನೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಕ್ಕಳನ್ನೆಲ್ಲ ಕಳ್ಸಾದ್ಮೇಲೆ ನೆಕ್ಸ್ಟ್ ಮನೆ ಕೆಲಸ ಕ್ಲೀನಿಂಗ್ ಎಲ್ಲ ಏನಿರುತ್ತೋ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳನ್ನೆಲ್ಲ ಕಳ್ಸಿದ್ಮೇಲೆ ಸ್ಯಾಟರ್ಡೆ ಸಂಡೇ ಆ ಥರ ಇರೋದಿಲ್ಲ, ಯಾಕಂದ್ರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಏನಿರೋದಿಲ್ವಲ್ಲ. ಹಾಗಾಗಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿಕೊಂಡು ಅದಾದ್ಮೇಲೆ ತಿಂಡಿ ಮಾಡೋದಕ್ಕೆ ಅಂತ ಅಡಿಗೆ ಮನೆಗೆ ಬಂದೆ. ಇವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಕೊಳ್ತಿದ್ದೀನಿ, ತರಕಾರಿನೆಲ್ಲ ಬಳಸ್ಕೊಂಡು. ಹೇಗೆ ಮಾಡೋದು ಅಂತ ರೆಸಿಪಿ ಕೂಡ ಕ್ವಿಕ್ ಆಗಿ ಶೇರ್ ಮಾಡಿಬಿಡ್ತೀನಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಅನ್ನಿಸ್ತು, ಅದಕ್ಕೆ ಅಟ್ಲೀಸ್ಟ್ 1 ಕಪ್ ಕಾಫಿ ಕುಡಿದ್ಬಿಟ್ಟು ಅದಾದ್ಮೇಲೆ ತಿಂಡಿನ ಮಾಡೋಣ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಫಿ ಕುಡಿದ್ರೆ ಒಂಥರ ಎನರ್ಜಿ ಅಂತಾನೆ ಹೇಳ್ಬೋದು. ಕಾಫಿ ಕುಡಿದ್ಮೇಲೆ ಒಂಥರ ಫ್ರೆಶ್ ಆಗುತ್ತೆ, ಡೇ ಕೂಡ ಸ್ಟಾರ್ಟ್ ಆಯ್ತು ಅನ್ನೋ ತರ ಫೀಲ್ ಬರುತ್ತೆ. ಸೊ ಅದಕ್ಕೆ ಸ್ಟ್ರಾಂಗ್ ಆಗಿ 1 ಕಪ್ ಕಾಫಿ. ವಾರ ಪೂರ್ತಿ ನಾವು ಟೆನ್ಷನ್ ಇಲ್ದಂಗೆ ಅವ್ರಿಗೆ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಲಂಚ್ ಬಾಕ್ಸ್ಗೆ ಎಲ್ಲ ನೀಟಾಗಿ ಒಳ್ಳೆ ಹೆಲ್ತಿ ಫುಡ್ಸ್ ನ ಪ್ಯಾಕ್ ಮಾಡಿ ಕಳಿಸ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇತ್ತು ಅಂದಾಗ, ವೀಕೆಂಡ್ ಅಲ್ಲಿ ಅವ್ರಿಗೆ ವಾರ ಪೂರ್ತಿ ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಬೇಕು. ಲಿಸ್ಟ್ ಮಾಡ್ಕೊಂಡು ಆ ವಾರದಲ್ಲಿ ಅವ್ರಿಗೆ ಮಂಡೇ ಏನ್ ಕೊಡ್ಬೇಕು, ಟ್ಯೂಸ್ಡೇ ಏನ್ ಕೊಡ್ಬೇಕು, ಆ ತರ ಎಲ್ಲ ಒಂದು ಮೆನ್ಯೂ ಸೆಟ್ ಮಾಡ್ಕೊಂಡ್ಬಿಟ್ರೆ ಹೋಗಿ ತರಕಾರಿ ಎಲ್ಲ ಶನಿವಾರ ಭಾನುವಾರ ಫ್ರೀ ಟೈಮ್ ನಲ್ಲಿ ಹೋಗಿ ಎಲ್ಲ ತಗೊಂಡ್ ಬಂದು ನೀಟಾಗೆಲ್ಲ ಅರೇಂಜ್ ಮಾಡಿ ಇಟ್ಕೊಂತೀನಿ. ನಾನು ಇದೇ ತರಾನೇ ಮಾಡೋದು. ಸ್ಯಾಟರ್ಡೆ ಸಂಡೇನೆ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಅವ್ರಿಗೂ ರಜಾ ಇರುತ್ತೆ. ಅವ್ರನ್ನೂ ಕರ್ಕೊಂಡು ಹೋದ್ರೆ ಅವ್ರಿಗೂ ಒಂಥರ ಚೇಂಜಸ್ ಇರುತ್ತಲ್ವಾ, ಹೊರಗಡೆ ಒಂದ್ ರೌಂಡ್ ಕರ್ಕೊಂಡು ಹೋಗ್ಬೋದು ಅಂತ. ಮನೆಗೇನಾದ್ರೂ ರೇಷನ್ ಐಟಮು ತರಕಾರಿ ತರೋದಿರುತ್ತೆ, ಅವಾಗೆಲ್ಲ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬಿಟ್ಟು ನಾನು ಪ್ರತಿಯೊಂದು ಏನ್ ಬೇಕು ವಾರಕ್ಕೆ ತಂದು ಮತ್ತೆ ಎಲ್ಲ ಫ್ರಿಜ್ ನಲ್ಲೆಲ್ಲ ಸ್ಟೋರ್ ಮಾಡಿ ಎತ್ತಿಡ್ತೀನಿ. ಆ ಟೈಮ್ ನಲ್ಲಿ ಫ್ರಿಜ್ ಅಲ್ಲಿರೋದು ಎಕ್ಸ್ಟ್ರಾ ಐಟಮ್ ಏನಿರುತ್ತೆ ವೀಕೆಂಡ್ ಅಲ್ಲಿ ಅದನ್ನೆಲ್ಲ ಕ್ಲಿಯರ್ ಕೂಡ ಮಾಡ್ಕೊಳ್ತೀನಿ. ಅದೇ ತರಾನೇ ಇವತ್ತು ಮನೇಲಿ ಏನೇನ್ ತರಕಾರಿ ಉಳಿದಿತ್ತಲ್ವಾ, ಅದೇ ತರಕಾರಿನೆಲ್ಲ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಪಲಾವ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಸೊ ಪಲಾವ್ ರೈಸ್ ಐಟಮ್ ಸರಿ, ನೆನ್ನೆ ಕೂಡ ರೈಸ್ ಐಟಮ್ ಮಾಡಿದ್ದೆ ನಾನು, ಬಿಸಿಬೇಳೆ ಬಾತು. ಇವತ್ತು ಮತ್ತೆ ರೈಸ್ ಯಾಕೆ ಬೇಡ ಅಂತ ಅನ್ಕೊಂಡು ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಇದು ಬೇಗನೂ ಆಗೋಗ್ಬಿಡುತ್ತೆ, ಹೆಲ್ತಿ ಕೂಡ, ಯಾಕಂದ್ರೆ ಎಲ್ಲಾ ತರ ವೆಜಿಟೇಬಲ್ಸ್ ನ ಹಾಕ್ತಿವಿ. ನೀವ್ ಬೇಕಂದ್ರೆ ಇನ್ನು ಮನೇಲಿರೋ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ನ ಹಾಕಿ ಮಾಡ್ಕೊಬಹುದು, ಬಟಾಣಿ, ಆಲೂಗಡ್ಡೆ ಎಲ್ಲ. ನನ್ನ ಹತ್ರ ಇವಾಗ ಯಾವ ವೆಜಿಟೇಬಲ್ ಇತ್ತು, ಬೀನ್ಸ್, ಕ್ಯಾರೆಟ್, ಕಾಲಿಫ್ಲವರ್ ಒಂದ್ ಸ್ವಲ್ಪ ಇತ್ತು, ಅದನ್ನೇ ಹಾಕೊಂಡು ಇವತ್ತು ನಾನು ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ, ಸಿಂಪಲ್ ಆಗಿ ಆಗೋಗ್ಬಿಡುತ್ತೆ ಬೆಳಗ್ಗೆ ತಿಂಡಿಗೆ. ಆಕ್ಚುಲ್ ಆಗಿ ರವೆನ ಹುರಿದಿ ನಾವು ಫಸ್ಟೇ ಬಾಟಲ್ಗೆ ಹಾಕಿ ಎತ್ತಿಟ್ಟಿದ್ರೆ ಅಂತೂ ಇನ್ನೂ ಕ್ವಿಕ್ ಆಗಿ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ನಾನು ಇವತ್ತು ಬನ್ಸಿ ರವೆನ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಯೂಶುವಲ್ ಆಗಿ ಮೀಡಿಯಂ ರವೆನೂ ಯೂಸ್ ಮಾಡ್ತೀನಿ, ಬನ್ಸಿ ರವೆನೂ ಯೂಸ್ ಮಾಡ್ತೀನಿ. ಎರಡರಿಂದನೂ ಮಾಡ್ಕೊಬಹುದು, ಚೆನ್ನಾಗೇ ಇರುತ್ತೆ. ನಾನು ಬನ್ಸಿ ರವೆ ಫಸ್ಟ್ ಒಂದ್ಸಲ ಮಾಡ್ತೀನಿ, ಅದಾದ್ಮೇಲೆ ಮೀಡಿಯಂ ರವೆ ಮಾಡ್ತೀನಿ, ಚೇಂಜಸ್ ಇರ್ಲಿ ಅನ್ಬಿಟ್ಟು. ಒಂದೇ ರವೆಲ್ ಮಾಡ್ತಿದ್ರೆ ತಿನ್ನೋದಕ್ಕೂ ಬೋರ್ ಆಗುತ್ತೆ. ಕೆಲವೊಬ್ರು ಮನೇಲಿ ನೋಡಿದೀನಿ ಬನ್ಸಿ ರವೆ ಅವ್ರ ಮನೇಲಿ ಯೂಸ್ ಮಾಡೋದಾದ್ರೆ ಬನ್ಸಿ ರವೆಲೇ ಉಪ್ಪಿಟ್ಟು ಮಾಡ್ತಾ ಇರೋದು, ಮೀಡಿಯಂ ರವೆಲ್ ಉಪ್ಪಿಟ್ಟು ಮಾಡಿರೋದು ಹಿಸ್ಟ್ರಿನೇ ಇರೋದಿಲ್ಲ. ಆ ತರ ಅವ್ರಿಗೆ ಅದು ಸೆಟ್ ಕೂಡ ಆಗೋದಿಲ್ಲ. ಕೆಲವೊಬ್ರು ಮನೇಲಿ ಮೀಡಿಯಂ ರವೆಲ್ ಅಷ್ಟೇ ಉಪ್ಪಿಟ್ಟು ತಿಂತಾರೆ, ಬನ್ಸಿ ರವೆ ಯೂಸೇ ಮಾಡೋದಿಲ್ಲ. ಸೊ ನಾವ್ ಆ ತರ ಅಲ್ಲ, ನಾನು 2 ರವೆನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ. ಇದು ಸಿಂಪಲ್ ಆಗಿ ರೆಸಿಪಿನ ಶೇರ್ ಮಾಡ್ಬಿಡ್ತೀನಿ. ಒಂದ್ ಬಾಣ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಮ್ಮನೇಲಿ ಒಂದ್ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹೆಚ್ಚಾಗಿ ಹಾಕೊಂತೀನಿ, ಯಾಕಂದ್ರೆ ಮಕ್ಕಳು ತಿನ್ನೋವಾಗ ಆ ಕಡಲೆಬೇಳೆನ ಎತ್ತಿ ಆಯ್ಕೊಂಡ್ ತಿಂತಾ ಇರ್ತಾರೆ. ನಮ್ಮ ಹತ್ರನೂ ಕೇಳ್ತಾರೆ ಪಪ್ಪ ಹಾಕು ಮಮ್ಮಿ ಅನ್ಬಿಟ್ಟು. ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಮಕ್ಳು ಇಷ್ಟಪಟ್ಟು ತಿಂತಾರೆ ಅಂತ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಹಾಗೆ ನಾನು ಮಧ್ಯದಲ್ಲಿ ಎಲ್ಲ ಕೆಲಸ ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಬಂದ್ಬಿಡ್ತೀನಿ. ಈ ತರ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗಿರುತ್ತೆ ಕಿಚನ್ನು ಅಂಡ್ ಮೆಸ್ಸಿ ಕೂಡ ಆಗೋದಿಲ್ಲ. ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ 2 ಟೊಮೆಟೊ, ಒಂದ್ ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿನ ಹಾಕೊಂಡು ಟೊಮೆಟೊನ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು.
ನಾನು ಕಟ್ ಮಾಡಿಟ್ಟಿರೋ ಎಲ್ಲ ವೆಜಿಟೇಬಲ್ಸ್ನು ಹಾಕೊಂಡು ಒಂದು 5 ರಿಂದ 10 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಲಿ ಇದೇ ತರಾನೇ ನೀರ್ ಹಾಕದೇನೆ ಫ್ರೈ ಮಾಡೋದ್ರಿಂದ ವೆಜಿಟೇಬಲ್ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಗ ಕೂಡ ಕುಕ್ ಆಗ್ಬಿಡುತ್ತೆ. ಯಾಕಂದ್ರೆ ನೀರ್ ಹಾಕ್ಬಿಟ್ರೆ ನಾವು ಫಸ್ಟೇನೆ ಬೇಗ ಬೇಯೋದಿಲ್ಲ. ಒಂದ್ 5 ರಿಂದ 10 ನಿಮಿಷ ಎಣ್ಣೆಲಿ ಈ ತರ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡಾಗ ತರಕಾರಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬೇಗನೂ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಈ ತರ ಮಾಡ್ಕೊಳ್ತೀನಿ. ಆಮೇಲೆ ನಾನಿಲ್ಲಿ ಅಳತೆಗೆ 1 ಗ್ಲಾಸ್ ರವೆಗೆ 1.5 ಗ್ಲಾಸ್ ಅಷ್ಟು ನೀರ್ನ ಹಾಕೊಂತೀನಿ. ಅಂದ್ರೆ ಬಿಡಿ ಬಿಡಿಯಾಗಿ ಬರ್ಬೇಕು ಅಂದ್ರೆ ಈ ತರ ಮಾಡಿ. ತುಂಬಾ ಸಾಫ್ಟ್ ಆಗಿ ತಿಂತೀವಿ, ನಮ್ಗೆ ಸಾಫ್ಟ್ ಆಗಿ ಇಷ್ಟ ಅಂತ ಅನ್ನೋರು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರ್ ಹಾಕೊಂಡ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೀರೆಲ್ಲ ಚೆನ್ನಾಗಿ ಕುದಿಯೋವಾಗ ಉಪ್ಪು ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ನಾನು ಹುರಿದಿಟ್ಟಿರೋಂತ ರವೆನ ಹಾಕಿ ಕೈ ಬಿಡದಂಗ್ ಕಲ್ಸ್ಕೊಂಡು ಒಂದ್ 5 ನಿಮಿಷ ದಮ್ ಕಟ್ಟಕ್ಕೆ ಇಟ್ಬಿಡ್ತೀನಿ. ಅಂದ್ರೆ ದಮ್ ಕಟ್ಟಕ್ಕೆ ಅಂದ್ರೆ ಸ್ಲೋ ಮಾಡ್ಬಿಟ್ಟು ಫ್ಲೇಮ್ನ ಒಂದ್ 5 ನಿಮಿಷ ಸ್ಲೋ ಅಲ್ಲಿ ಬೇಯಿಸ್ತೀನಿ. ಅದರಿಂದ ರವೆ ಎಲ್ಲ ಚೆನ್ನಾಗಿ ಬೆಂದು ಉದ್ರುದ್ರಾಗಿರುತ್ತೆ. ಹಾಗೆ ಬರೀ ಉಪ್ಪಿಟ್ಟು ತಿನ್ನೋದು ಹೇಗೆ ಅನ್ಬಿಟ್ಟು ಸೈಡ್ಗೆ ಒಂದ್ ಸ್ವಲ್ಪ ಆಮ್ಲೆಟ್ ಹಾಕೊಳ್ಳೋಣ ಒಂದೊಂದು ಅಂದ್ಬಿಟ್ಟು ಆಮ್ಲೆಟ್ ಕೂಡ ಮಾಡ್ಕೊಳ್ತಿದ್ದೀನಿ. ಕೆಲವೊಂದ್ಸಲ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡಿದಾಗ ಚಿತ್ರಾನ್ನಕ್ಕೆ ಚಟ್ನಿ, ಆಮೇಲೆ ಮೊಸರನ್ನಕ್ಕೆ ಪುಳಿಯೋಗರೆ ಈ ತರ ಕಾಂಬಿನೇಷನ್ ಆಗಿ ಮಾಡ್ಕೊಂಡು ತಿಂದಾಗ ತಿನ್ನೋದಕ್ಕೂ ಒಂಥರ ಚೆನ್ನಾಗ್ ಅನ್ಸುತ್ತೆ. ಅದಕ್ಕೆ ಬರೀ ಉಪ್ಪಿಟ್ಟು ಹೇಗೆ ಅನ್ಬಿಟ್ಟು ಆಮ್ಲೆಟ್ ಹಾಕೊಳ್ತಿದ್ದೀನಿ. ಈ ಆಮ್ಲೆಟ್ ಮಾಡೋದಕ್ಕೆ ಸಿಂಪಲ್ ಆಗಿ 1 ಮೊಟ್ಟೆ ಹೊಡೆದಾಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಉಪ್ಪು, ಮೆಣಸು ಪುಡಿ ಹಾಕೊಳ್ತೀನಿ. ಮೆಣಸು ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಮೊಟ್ಟೆನೆಲ್ಲ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ತವಾ ಮೇಲೆ ಹಾಕೊಂಡು ಸಿಂಪಲ್ ಆಗಿ ಆಮ್ಲೆಟ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ, ಈಸಿ. ಮಕ್ಕಳಿಗೆ ನಾನು ಈರುಳ್ಳಿ ಎಲ್ಲ ಸ್ಕಿಪ್ ಮಾಡಿ ಹಾಕೊಡ್ತೀನಿ. ಯಾಕಂದ್ರೆ ಈರುಳ್ಳಿ ಎಲ್ಲ ಹಾಕಿದ್ರೆ ತಿನ್ನಕ್ ಇಷ್ಟ ಪಡೋದಿಲ್ಲ ಅವರು. ಪ್ಲೇನ್ ಆಗಿ ಆಮ್ಲೆಟ್ ಇಲ್ಲ ಹಾಫ್ ಬಾಯ್ಲ್ ನ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟ್ ಆಗಿ ಮಾಡ್ಕೊಳ್ತೀನಿ. ಅಂಡ್ ನನಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ ಮಾತ್ರ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಜಾಸ್ತಿ ಈರುಳ್ಳಿ ಹಾಕೊಂಡು ಮಾಡ್ತೀನಿ. ಲಾಸ್ಟಿಗೆ ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಫೈನಲಿ ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಿ ಉಪ್ಪಿಟ್ಟು ರೆಡಿ ಆಗಿದೆ. ಬೇಕಾದ್ರೆ ಅದಕ್ಕೆ ನಿಂಬೆಹಣ್ಣು ರಸ ಕೂಡ ಹಿಂಡ್ಕೊಂಡ್ರೆ ಇನ್ನೂ ಅಷ್ಟು ಟೇಸ್ಟಿ ಆಗಿರುತ್ತೆ. ನಿಂಬೆಹಣ್ಣು ರಸ ಬೇಕಂದ್ರೂ ಅದಕ್ಕೆ ಹಾಕೊಬಹುದು. ಕಾಯಿ ತುರಿ ಮಾತ್ರ ಸ್ಕಿಪ್ ಮಾಡಬೇಡಿ, ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಆಮ್ಲೆಟ್ ರೆಡಿ ಆಯ್ತು. ಇವತ್ತಿನ ವೆಜಿಟೇಬಲ್ ಉಪ್ಪಿಟ್ಟು ಕೂಡ ರೆಡಿ ಆಗಿತ್ತೆ. ನೋಡ್ಬೋದು, ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತ ರೆಸಿಪಿ. ಕ್ವಿಕ್ ಆಗಿ ಕೂಡ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಯಾವುದೇ ಒಂದು ವಿಡಿಯೋ ಶೂಟ್ ಮಾಡ್ಕೊಳಕ್ ಹೋಗೋದಿಲ್ಲ. ನೆಕ್ಸ್ಟ್ ಯಾಕಂದ್ರೆ ಏನೇನೆಲ್ಲ ಐಟಮ್ ಬೇಕು ಅಂತೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ಡಿಮಾರ್ಟ್ಗೆ ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಸಂಡೇ ಆಗಿರೋದ್ರಿಂದ ಮಕ್ಕಳ ಜೊತೆ ಕೂಡ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಕ್ವಿಕ್ ಆಗಿ ಎಲ್ಲ ಅಡ್ಗೆ ಮನೆ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿ ಅಡ್ಗೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಿದೀನಿ. ಯಾಕಂದ್ರೆ ಮತ್ತೆ ಮತ್ತೆ ಅಡ್ಗೆ ಮನೆಗೆ ಬಂದು ಇಲ್ಲೇ ಅರ್ಧ ದಿನ ಕಳಿಯೋದಕ್ಕೆ ನಂಗೆ ಇಷ್ಟ ಆಗ್ಲಿಲ್ಲ. ಇವಾಗ ಮಕ್ಕಳ ಜೊತೆ ಇರೋಣ, ಹಾಗೆ ಹೊರಗಡೆ ಹೋಗೋಣ ಅನ್ನೋದು ಪ್ಲಾನ್ ಇತ್ತಲ್ಲ, ಅದಕ್ಕೋಸ್ಕರ ನಾನ್ ತಿಂಡಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮಕ್ಳು ಕೂಡ ಎದ್ದಿ ಎಲ್ಲ ಫ್ರೆಶ್ ಆಗಿ ಅವರು ಕೂಡ ತಿಂಡಿನೆಲ್ಲ ಮುಗಿಸ್ಕೊಂಡ್ರು, ಹಾಕೊಟ್ಟೆ. ಅದಾದ್ಮೇಲೆ ನಾನು ಕೂಡ ಇಲ್ಲಿ ತಿಂಡಿ ಉಪ್ಪಿಟ್ಟು ಮತ್ತೆ ಆಮ್ಲೆಟ್ ನ ಹಾಕೊಂಡು ಟೇಸ್ಟಿಯಾಗಿ ಕೂಡ ಇತ್ತು, ಚೆನ್ನಾಗಿ ಬಂದಿತ್ತು. ತಿನ್ಬಿಟ್ಟು ಹಾಗೆ ನೆಕ್ಸ್ಟ್ ಇನ್ನ ಏನೇನೆಲ್ಲ ತಗೊಂಡ್ ಬರ್ಬೇಕು ಅಂತ ಲಿಸ್ಟ್ ಮಾಡ್ಕೊಂತಿದ್ದೆ. ಹಾಗೆ ನನ್ನ ಮಗಳು ಟಿವಿ ಮುಂದೆ ನಿಂತ್ಕೊಂಡು ಅವಳ ಪಾಡುಗಳು ಒಬ್ಳೆ ಏನೋ ಮಾಡ್ತಾ ಇದ್ಲು. ಅದ್ ನೋಡ್ಬಿಟ್ಟು ಹಾಗೆ ಒಂದ್ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಂಡು ಆಡ್ ಮಾಡಿದೆ ನಾನು. ಅವಳು ಇದೇ ತರಾನೇ ಮನೆಯಲ್ಲಿ ಒಬ್ಳೆ ಏನಾದ್ರೂ ಮಾಡ್ತಾನೆ ಇರ್ತಾಳೆ. ಅದ್ ನೋಡಿದ ತಕ್ಷಣ ನಾಚಿಕೆ ಆಗೋಯ್ತು, ಅದಕ್ಕೆ ಬಂದ್ಬಿಟ್ಲು ಈ ಕಡೆ. ಸೊ ಎಲ್ಲ ಆದ್ಮೇಲೆ ನಾವು ಮನೆ ಹೊರಡೋವಾಗ 3 ಗಂಟೆ 3:15 ಆಗಿತ್ತು. ನಾವು ಡೈರೆಕ್ಟ್ ಆಗಿ ಡಿಮಾರ್ಟ್ಗೆ ಬಂದು ಮನೇಲಿ ಏನೇನೆಲ್ಲ ಲಿಸ್ಟ್ ತಂದಿದ್ನಲ್ವಾ, ನನ್ನ ಮಕ್ಕಳು ನಾನು ಲೀಸ್ಟ್ ಬರೆಯುವಾಗ ಪಕ್ಕದಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಏನೇನೆಲ್ಲ ಐಟಮ್ ಬರಿತಿದ್ದೀನಿ ಅಂತ. ಅದೆಲ್ಲ ನೆನ್ಪಿತ್ತಲ್ವಾ. ಸೊ ಅಲ್ಲಿರೋ ಐಟಮ್ ಎಲ್ಲ ಮಮ್ಮಿ ನೀನ್ ಇದ್ ಬರ್ದಿದ್ದೆ ಅಲ್ವಾ ಅಂದ್ಬಿಟ್ಟು ಪ್ರತಿ ಒಂದನ್ನು ನೋಡ್ದಾಗೆಲ್ಲ ನೀನ್ ಇದು ಐಟಮ್ ಬರ್ದಿದ್ದೆ ಅನ್ಬಿಟ್ಟು ನೋಡ್ಕೊಂಡು ಎಲ್ಲ ತಂದ್ಕೊಡ್ತಿದ್ರು. ಹಾಗೆ ಡಿಮಾರ್ಟ್ ಅಲ್ಲಿ ಒಂದ್ ಸ್ವಲ್ಪ ರೇಟ್ ಕೂಡ ಎಲ್ಲ ಕಡಿಮೆ ಇರುತ್ತೆ.
ರೇಷನ್ ಐಟಮ್ ಆಗಿರ್ಬೋದು, ಕಿಚನ್ ಮನೆಗೆ ಬೇಕಾಗಿರೋದು, ಆಮೇಲೆ ಕ್ರೀಮ್ಸು, ಕಾಸ್ಮೆಟಿಕ್ಸ್ ಐಟಮ್ ಮೇಲೂ ಅಷ್ಟೇನೆ, ಅಂದ್ರೆ ಪೌಡರ್ಸು, ವ್ಯಾಸ್ಲಿನ್, ಬಾಡಿ ಲೋಷನ್ನು, ಈ ತರ ಎಲ್ಲ ಬೈ ಒನ್ ಗೆಟ್ ಒನ್ ಆಫರ್ಸ್ ಇರುತ್ತೆ, ಆರಾಮಾಗಿ ತಗೊಳ್ಬಹುದು. ನಾರ್ಮಲ್ ಆಗಿ ನಾವು ಅಂಗಡಿಲಿ ಇಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರೂ ಒಂದು ಕ್ರೀಮ್ ತಗೊಂತೀವಿ ಅಂದ್ರೆ MRP ಏನಿರುತ್ತೋ ಅದೇ ರೇಟ್ ನ ಕೊಟ್ಟು ತಗೊಂತೀವಿ. ಸೊ ಈ ತರ ನಾವು ಆಫರ್ ನಡೆಯುವಾಗ ಹೋಗಿ ತಗೊಂಡ್ ಬಂದ್ರೆ ನಮಗೂ ಕೂಡ ವರ್ತ್ ಅನ್ಸುತ್ತೆ. ಒಂದು ತಗೊಳ್ಳೋ ಜಾಗದಲ್ಲಿ 2 ತಗೊಂಡಾಗ 1 ತಿಂಗಳು ಬರೋ ಐಟಮ್ 2 ತಿಂಗಳು ಯೂಸ್ ಮಾಡಬಹುದು. ಸೊ ಅದರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ. ಅದನ್ನ ನೋಡ್ಕೊಂಡು ನಾವು ಎಲ್ಲಿ ತಗೊಂಡ್ರೆ ಬೆಟರು ಅಂತ ತಗೊಂಡ್ಬೇಕಾಗತ್ತೆ. ಈ ಸಲ ನಂಗೆ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಐಟಮ್ ಅಂದ್ರೆ ಈ ತರ ಮಕ್ಕಳಿಗೆ ಸ್ಟೇಷನರಿ ಐಟಮ್, ನನಗೆ ಕಿಚನ್ ಐಟಮ್, ಬಾಟಲ್ ಎಲ್ಲ ಬೇಕಾಗಿರೋದ್ರಿಂದ ಡಿಮಾರ್ಟ್ಗೆ ಬಂದೆ. ಇಲ್ಲ ಅಂದಿದ್ರೆ ನಾನು ಬೇರೆ ಇನ್ನೊಂದೇನಾದ್ರೂ ಚೂಸ್ ಮಾಡ್ಕೊಳ್ತಿದ್ದೆ. ರಿಲಯನ್ಸ್ ಫ್ರೆಶ್ ಮನೆ ಹತ್ರ ಇರುತ್ತೆ. ನಾರ್ಮಲ್ ಆಗಿ ಏನಾದ್ರೂ ಬೇಕಾದಾಗ ಹೋಗಿ ಬರ್ತೀನಿ. ಇಲ್ಲ ಅಂದ್ರೆ ಮನೆ ಹತ್ರ ತರಕಾರಿ ಅಂಗಡಿ ದೊಡ್ಡದು ಗ್ರೀನ್ ಹೌಸ್ ಅಂತಿದೆ. ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ, ಕಡಿಮೆ ಕೂಡ ಇರುತ್ತೆ. ಬೆಳಗ್ಗೆ ಹೋದ್ರೆ ಅಂತೂ ಅವಾಗ ತಾನೇ ತರಕಾರಿನೆಲ್ಲ ಇಳಿಸ್ತಾ ಇರ್ತಾರೆ. ಅಂತ ಟೈಮ್ನಲ್ಲಿ ಅಂದ್ರೆ ದೊಡ್ಡ ಅಂಗಡಿ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಫ್ರೆಶ್ ಆಗಿ ಬೆಳಗ್ಗೆ ಹೊತ್ತು ತಗೊಂಡ್ ಬಂದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ತರ್ತೀನಿ ಅಲ್ಲೋಗಿ. ಇಲ್ಲ ಅಂದ್ರೆ ಈ ತರ ಎಲ್ಲಿ ನನ್ಗೆ ಯಾವ ಟೈಮಲ್ಲಿ ಹತ್ರ ವರ್ತ್ ಅನ್ಸುತ್ತೋ ಆ ತರ ತಗೊಂಡ್ ಬರ್ತೀನಿ. ಸೊ ಇಲ್ಲೇ ಪ್ರತಿ ತಿಂಗಳು ಮನೆಗೆಲ್ಲ ತಗೊಂಡ್ ಬರ್ತೀನಿ ಅಂತ ನಾನು ಅನ್ಕೊಳ್ಳೋದಿಲ್ಲ. ಹಾಗೆ ಆಕ್ಚುಲಿ ಅನ್ಕೊಂಡ್ ಬಂದಿದ್ದೆ ಒಂದು, ಇಲ್ಲ ಆಗಿದ್ದೆ ಒಂದು. ಅದಕ್ಕೆ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು, ಲಿಸ್ಟ್ ಬರ್ದಿರೋದು 1 ಶೀಟ್ ಆದ್ರೆ 2 ಶೀಟ್ ತಗೊಂಡಿದ್ಯಾ ಐಟಮ್ಸ್ ಅಂದ್ಬಿಟ್ಟು. ಈ ತರ ಪ್ಲೇಸ್ಗೆಲ್ಲ ಬಂದಾಗ ಇದೇ ತರಾನೇ ಆಗೋದು. ನಾರ್ಮಲ್ ಆಗಿ ನಾವು ಮನೆ ಹತ್ರ ಇರೋ ರೇಷನ್ ಅಂಗಡಿಗೆ ಹೋದ್ರೆ ಏನಾಗುತ್ತೆ, ಲಿಸ್ಟ್ ಅಲ್ಲಿ ಏನಿರುತ್ತೋ ಅದನ್ನ ಕೇಳ್ತೀವಿ, ಅವರೇ ಪ್ಯಾಕ್ ಮಾಡಿ ಕಟ್ಕೊಡ್ತಾರೆ. ಈ ತರ ಪ್ಲೇಸ್ಗೆ ಬಂದಾಗ ಕೈಗೆ ಸಿಕ್ಕಿದ್ದನ್ನೆಲ್ಲ ಹಾಕೊಂಡ್ ಬಂದ್ಬಿಡ್ತೀವಲ್ವಾ, ಇದ್ ಬೇಕಾಗುತ್ತೆ, ಇದು ಯೂಸ್ ಆಗುತ್ತೆ ಅಂತ. ಅದಕ್ಕೇನೆ ಇಲ್ಲೆಲ್ಲ ಏನ್ ಮಾಡ್ತಾರೆ, ಅವರೇ ಏನು ಪ್ಯಾಕ್ ಮಾಡ್ಕೊಡೋದಿಲ್ಲ, ನಮ್ಗೆ ಬಿಟ್ಬಿಡ್ತಾರೆ. ಕೈಗೆ ಸಿಕ್ಕಿದ್ನೆಲ್ಲ ನಾವು ಹಾಕೊಂಡು ಬಿಲ್ಲು ಒಂದ್ ಟ್ರಾಲಿ ಮಾಡೋಣ ಹೋಗೋ ಅಷ್ಟರಲ್ಲಿ 2 ಟ್ರಾಲಿ ಬಿಲ್ ಮಾಡ್ಕೊಂಡು ಬಂದಿದ್ವಿ ಈ ಸಲ. ಡಿಮಾರ್ಟ್ ಇಂದ ಬಂದ್ಮೇಲೆ ಯಾವುದೇ ಒಂದು ಐಟಮ್ಸ್ ನಾನು ಎಲ್ಲ ಸೆಪರೇಟ್ ಮಾಡಿ ಎಲ್ಲ ಮತ್ತೆ ಯಾವ್ಯಾವ ಪ್ಲೇಸ್ ಅಲ್ಲಿ ಏನೇನ್ ಇಡ್ಬೇಕು ಅಂತ ಏನು ಎತ್ತಿಡೋದಕ್ಕಾಗ್ಲಿಲ್ಲ. ಸೊ ಬರೋ ಅಷ್ಟರಲ್ಲೇ ಲೇಟ್ ಆಗಿತ್ತು, ಅದರಿಂದ ಎಲ್ಲ ಹಾಗೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸಾದ್ಮೇಲೆ ಎಲ್ಲ ಐಟಮ್ಸ್ನೆಲ್ಲ ತೆಗೆದು ಸೆಪರೇಟ್ ಆಗಿ ಡಿವೈಡ್ ಮಾಡ್ಕೊಳ್ತಿದ್ದೀನಿ. ಅಂದ್ರೆ ಕಿಚನ್ ಐಟಮ್ನೆಲ್ಲ ಒಂದ್ ಕಡೆ, ಸ್ಟೇಷನರಿ ಐಟಮ್ಸ್ ಒಂದ್ ಕಡೆ, ಬಾತ್ರೂಮ್ ಐಟಮ್ಸ್ ಎಲ್ಲ ಒಂದ್ ಕಡೆ, ಡ್ರೆಸ್ಸಿಂಗ್ ಟೇಬಲ್ ಐಟಮ್ ಒಂದ್ ಕಡೆ, ಈ ತರ ತಗೊಂಬಂದಿರೋ ಐಟಮ್ಸ್ ನಲ್ಲಿ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಯಾವ್ಯಾವ ಐಟಮ್ ಎಷ್ಟೆಷ್ಟು ತಂದಿದ್ದೀನಿ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಅದರಿಂದ ಈ ತರ ಡಿವೈಡ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಎಲ್ಲ ಯಾವ್ಯಾವ ಪ್ಲೇಸ್ ನಲ್ಲಿ ಏನೇನ್ ಐಟಮ್ ಇಡಬೇಕು ಅನ್ನೋದನ್ನ ಬೇಗ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಯೂಶುವಲ್ ಆಗಿ ಇದೇ ತರಾನೇ ಮಾಡ್ತೀನಿ. ಅವಾಗ ಮಕ್ಕಳು ಬಂದು ರೂಮ್ ಡ್ರೆಸ್ಸಿಂಗ್ ಟೇಬಲ್ಗೆ ಇಡೋದು, ವಾಶ್ರೂಮ್ಗೆ ಇಡೋದು ಅದನ್ನೆಲ್ಲ ಅವರೇ ತಗೊಂಡೋಗಿ ಎಲ್ಲ ಎತ್ತಿಟ್ಬಿಡ್ತಾರೆ. ಈ ತರ ನಾನು ಡಿವೈಡ್ ಮಾಡಿಕೊಟ್ಬಿಟ್ರೆ ಕಿಚನ್ ಐಟಮ್ ಏನಿರುತ್ತೋ ಇದನ್ನೆಲ್ಲ ನಾನ್ ಸೆಪರೇಟ್ ಮಾಡಿ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ಅಂಡ್ ಎಕ್ಸ್ಟ್ರಾ ಏನೇನ್ ಇರುತ್ತಲ್ವಾ ಅದನ್ನೆಲ್ಲ ಒಂದ್ ಬಾಕ್ಸ್ ಹಾಕಿ ರೀಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಈ ತರ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾಕೆ ಈ ಪ್ರಾಡಕ್ಟ್ಸ್ ನೆಲ್ಲ ತಂದೆ ಅಂಡ್ ಯಾವ ತರ ನಾನು ಗ್ರೋಸರಿ ಫಿಲ್ಲಿಂಗ್ ನ ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿರೋರು ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.